ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಸೊ ಒನ್ ಕ್ವಶನ್ ಮೆನಿ ಕಾನ್ಸೆಪ್ಟ್ಸ್ ಹೇಳುವಂಥ ಸೀರೀಸಲ್ಲಿ ಎರಡನೇ ದಿನವಾದಂಥ ಇವತ್ತು ನಾವು ಒಂದು ಕ್ರಿಮಿನಲ್ ಲಾಗೆ ಸಂಬಂಧಪಟ್ಟದ್ದು ಭಾರತೀಯ ನ್ಯಾಯ ಸಂಹಿತೆಗೆ ಸಂಬಂಧಪಟ್ಟ ಒಂದು ಪ್ರಶ್ನೆಯನ್ನು ನೋಡೋಣ. ಸೊ ನಾವು ಕಾಣ್ತಾ ಇರುವಾಗ ವಿಚ್ ಆಫ್ ದ ಫಾಲೋವಿಂಗ್ ಡಸ್ ನಾಟ್ ಕಮ್ ಅಂಡರ್ ದಿ ಎಕ್ಸೆಪ್ಷನ್ ಟು ದಿ ಒಫೆನ್ಸ್ ಆಫ್ ಡಿಫಮೇಷನ್. ಡಿಫಮೇಷನ್ ಅಂದರೆ ಮಾನಹಾನಿ ಅಂತ ಹೇಳುವಂಥದ್ದು. ಸೊ ಯಾವುದು ಡಿಫಮೇಷನ್ ಎಕ್ಸೆಪ್ಷನ್ಸಲ್ಲಿ ಬರೋದಿಲ್ಲ ಅಂತ ಹೇಳುವಂಥದ್ದು 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಯಾವುದ್ಯಾವುದು? ಇಂಪ್ಯುಟೇಷನ್ ಆಫ್ ಟ್ರೂತ್ ವಿಚ್ ಪಬ್ಲಿಕ್ ಗುಡ್ ರಿಕ್ವೈರ್ಸ್ ಟು ಬಿ ಮೇಡ್ ಆರ್ ಪಬ್ಲಿಷ್ಡ್, public conduct of public servants, merits of case decided in courts or conduct of witness and other concerned, censure passed in good faith by the person not having lawful authority over another. ಈಗ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ಸ್ವಲ್ಪ ಕಷ್ಟದ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇರುವಂಥ ಕ್ವಶನ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಫಸ್ಟ್ ಡಿಫಮೇಷನ್ ಅಂದರೆ ಏನು ಅಂತ ಹೇಳಿ ನಾವು ತಿಳ್ಕೊಳ್ಬೇಕು. ಅದರ ಡೆಫಿನೇಷನ್ ಏನು, ಇಂಗ್ರೀಡಿಯೆಂಟ್ಸ್ ಏನು ಅಂತ ಹೇಳಿ ತಿಳ್ಕೊಳ್ಬೇಕು. ಅದಾದ ನಂತರ ಅದರದ್ದು ಎಕ್ಸ್ಪ್ಲನೇಷನ್ಸ್ಗಳಿವೆ, ಕೆಲವೊಂದು ಇನ್ನೂ ಡೀಟೇಲ್ ಆಗಿ ಹೇಳುವಂಥ ಎಕ್ಸ್ಪ್ಲನೇಷನ್ಸ್ಗಳಿವೆ, ಇನ್ನು ಕೆಲವೊಂದು ಎಕ್ಸೆಪ್ಷನ್ಸ್ಗಳಿವೆ. ಆ ಎಕ್ಸೆಪ್ಷನ್ಸ್ಗಳಲ್ಲಿ 10 ಎಕ್ಸೆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಡಿಫಮೇಷನ್ ಸೆಕ್ಷನಲ್ಲಿ ನಾವು ನೋಡೋದಾದರೆ. ಸೊ IPCಯಲ್ಲಿ ಸೆಕ್ಷನ್ 499 ಆಗಿತ್ತು ಡಿಫಮೇಷನ್ ಸೆಕ್ಷನ್ನು, ಪನಿಷಿಂಗ್ ಸೆಕ್ಷನ್ನು 500 ಆಗಿತ್ತು. ಹಾಗೆ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಅದೆಲ್ಲ ಕ್ಲಬ್ ಮಾಡಿದ್ದಾರೆ. ಸೊ ಸೆಕ್ಷನ್ 356 ಅಂತ ಹೇಳಿ ಹೇಳ್ಬೋದು. ಮೊದಲು ಡಿಫಮೇಷನ್ ಹೇಳುವಂಥದ್ದು ಸಪ್ರೇಟ್ ಚಾಪ್ಟರ್ ಆಗಿತ್ತು. ಬಟ್ ಈಗ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಕ್ರಿಮಿನಲ್ ಇಂಟಿಮಿಡೇಷನ್ನು ಹಾಗೂ ಬ್ರೀಚ್ ಆಫ್ ಕಾಂಟ್ರಾಕ್ಟ್, ಡಿಫಮೇಷನ್ ಎಲ್ಲ ಸೇರಿಸಿ ಒಂದು ಚಾಪ್ಟರ್ನ ಮಾಡಿದ್ದಾರೆ. ಇದು ಹೊಸ ಚೇಂಜ್ ಅಂತ ಹೇಳಿ ಹೇಳ್ಬೋದು. ಇದಾದ ನಂತರ ಸೊ ನಾವೀಗ ಇಷ್ಟು ಎಕ್ಸೆಪ್ಷನ್ಗಳು 10 ಎಕ್ಸೆಪ್ಷನ್ಗಳು ಗೊತ್ತಿದ್ದು, ಅವುಗಳ ಡೀಟೇಲ್ ಅರ್ಥ ಗೊತ್ತಿದ್ದು, ಯಾವುದೂ ಅದರಲ್ಲಿ ಬರೋದಿಲ್ಲ ಅಂತ ಹೇಳುವಂಥದ್ದನ್ನ ತಿಳ್ಕೊಳ್ಳುವಂಥದ್ದು ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿನೇ ಇರುವಂಥ ಕ್ವಶನ್ ಅಂತ ಹೇಳ್ಬೋದು. ಒಂದು ವೇಳೆ ನಿಮಗೆ ಆ ಎಕ್ಸೆಪ್ಷನ್ಸ್ ಎಲ್ಲ ಬಾಹರ್ಟಿದೆ ಅಂತ ಆದರೆ ಆವಾಗ ದಿಸ್ ಇಸ್ ವೆರಿ ಈಸಿ, ತುಂಬ ಈಸಿ ಆದಂಥ ಪ್ರಶ್ನೆ. ಸೊ ಹಾಗಿದ್ರೆ ಡಿಫಮೇಷನ್ ಹೇಳುವಂಥದ್ದು ಏನು ಹೇಳುವಂಥದ್ದನ್ನು ನಾವು ಜಸ್ಟ್ ನೋಡೋಣ. ಸೊ ಡಿಫಮೇಷನ್ ಸೆಕ್ಷನ್ ನಾವು ಸೆಕ್ಷನ್ 356 ಹೇಳಿದಾಗೆ, ಸೊ ಅದು ಇಟ್ಸ್ ಅ ವೆರಿ ಲೆಂದಿ ಸೆಕ್ಷನ್, ಬಹಳ ಉದ್ದವಾದಂಥ ಸೆಕ್ಷನ್ನು. ಇಂಗ್ರೀಡಿಯೆಂಟ್ಸ್ ಏನು ಅಂತ ಹೇಳಿ ನಾವು ಕಾಣ್ತೇವೆ. ಎಕ್ಸ್ಪ್ಲನೇಷನ್, ಅದರಲ್ಲೇ 4 ಎಕ್ಸ್ಪ್ಲನೇಷನ್ಗಳನ್ನ ಕೊಟ್ಟಿದ್ದಾರೆ, 10 ಎಕ್ಸೆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಸೊ ಯಾವುದಾದ್ರು ಒಂದು ಕೃತ್ಯ ಆ ಎಕ್ಸೆಪ್ಷನಲ್ಲಿ ಬಂದರೆ ಆವಾಗ ಅದು ಡಿಫಮೇಷನ್ ಆಗೋದಿಲ್ಲ, ಆವಾಗ ಅದು ಒಫೆನ್ಸ್ ಆಗೋದಿಲ್ಲ, ಅಪರಾಧ ಆಗೋದಿಲ್ಲ ಅಂತ ಹೇಳಿ. ಹಾಗೂ ಈ ಡಿಫಮೇಷನ್ಗೆ ಏನು ಪನಿಷ್ಮೆಂಟ್ ಅಂತ ಹೇಳುವಂಥದ್ದು, ಇಷ್ಟು ವಿಚಾರಗಳನ್ನು ಸೆಕ್ಷನ್ 356ಅಲ್ಲಿ ಹೊಸದಾದಂಥ ಜಾರಿಯಾದಂಥ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ನಾವು ಕಾಣ್ಬೋದು. ಹಾಗಿದ್ರೆ ನೋಡೋಣ, ಇಂಗ್ರೀಡಿಯೆಂಟ್ಸ್ ನೋಡೋಣ ಫಸ್ಟ್ ಆಫ್ ಆಲ್ ಏನು ಅಂತ ಹೇಳಿ. ಸೊ ಇಂಗ್ರೀಡಿಯೆಂಟ್ಸ್ ಪ್ರಕಾರ ಹೇಳುವಂಥದ್ದು, ಇಟ್ ಇಸ್ ಅನ್ ಇಂಪ್ಯುಟೇಷನ್ ಕನ್ಸರ್ನಿಂಗ್ ಎನಿ ಪರ್ಸನ್. ನಾವು ಯಾವಾಗಲೂ ಒಂದು ಒಫೆನ್ಸ್ ಬಗ್ಗೆ ತಿಳ್ಕೊಳ್ಬೇಕಾ, ಅದು ಕೀವರ್ಡ್ಸನ್ನು ಇಟ್ಕೊಳ್ಬೇಕು. ಇಂಪ್ಯುಟೇಷನ್ ಅಂದರೆ ಆರೋಪ, ಆಯಿತಾ? ಒಬ್ಬ ವ್ಯಕ್ತಿ ಪರವಾಗಿ ಒಂದು ಆರೋಪ ಮಾಡ್ತಿದ್ದಾರೆ. ಆ ಆರೋಪದಿಂದ ಏನಾಗ್ತಾ ಇದೆ? ಇಟ್ ಈಸ್ ಹಾರ್ಮಿಂಗ್ ದ ರೆಪ್ಯುಟೇಷನ್ ಆಫ್ ಸಚ್ ಪರ್ಸನ್. ಅವನ ಘನತೆ ಗೌರವಕ್ಕೆ ಧಕ್ಕೆ ಆಗ್ತಾ ಇದೆ. ಸೊ ಗೊತ್ತಿಲ್ಲದೆ ಮಾಡ್ತಿದ್ದಾರಾ? ಇಂಟೆನ್ಷನ್ ಇದೆ, ವಿತ್ ದಿ ಇಂಟೆನ್ಷನ್ ಆರ್ ನೋಯಿಂಗ್. ಸೊ ಡಿಫಮೇಷನ್ ಅಂದರೆ ಇಷ್ಟೇ, ಒಂದು ಆರೋಪ ಮಾಡುವಂಥದ್ದು, ಒಬ್ಬ ವ್ಯಕ್ತಿಯ ಬಗ್ಗೆ ಆರೋಪ ಮಾಡೋದು, ಆ ಆರೋಪದಿಂದ ಅವನ ರೆಪ್ಯುಟೇಷನ್ಗೆ ತೊಂದರೆ ಆಗ್ತಾ ಇದೆ. ಅದು ಈ ವ್ಯಕ್ತಿ ಗೊತ್ತಿದ್ದೇ ಆರೋಪವನ್ನು ಮಾಡ್ತಿದ್ದಾನೆ, ಗೊತ್ತಿಲ್ಲ ಅಂತಲ್ಲ, ಗೊತ್ತಿದ್ದೇ ಮಾಡ್ತಿದ್ದಾನೆ ಅಂತ ಹೇಳಿ. ಹೇಗೆ ಮಾಡ್ತಿದ್ದಾನೆ, ಹೇಗೆ, ಯಾವ ರೀತಿಯಲ್ಲಿ, ಯಾವ ಮೆಥಡಲ್ಲಿ ಅವನು ಆರೋಪ ಮಾಡ್ತಿದ್ದಾನೆ ಅಂತ ಹೇಳುವಂಥದ್ದು. ಸೊ ಅವನು ಹೇಳುವಂಥದ್ದು ಅಥವಾ ಪಬ್ಲಿಷ್ ಮಾಡ್ಬೋದು. ಇದೇ ಲಿಬೆಲ್ ಮತ್ತು ಸ್ಲ್ಯಾಂಡರ್ ಅಂತ ಹೇಳ್ತಾರೆ. ಸ್ಪಷ್ಟ ಈಗ ಇಂಗ್ಲೀಷ್ ಲಾದಲ್ಲಿ ಲಿಬೆಲ್ ಮತ್ತು ಸ್ಲ್ಯಾಂಡರ್ ಅಂತ ಇತ್ತು, ಬಟ್ ಈಗ ಅದನ್ನು ಲಿಬೆಲ್ ಅಂತ ಶಬ್ದದಲ್ಲಿ ಕೊಟ್ಟಿಲ್ಲ, ಲಿಬೆಲ್ ಅಥವಾ ಸ್ಲ್ಯಾಂಡರ್ ಅಂತ ಶಬ್ದದಲ್ಲಿ ಕೊಟ್ಟಿಲ್ಲ, ಬಟ್ ಅರ್ಥ ಹಾಗೆ, ಆ ಡಿವಿಷನ್ ಹಾಗೆ ಮಾಡಿದ್ದಾರೆ. ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಅಥವಾ ಪಬ್ಲಿಷ್ ಮಾಡ್ತಾರೆ ಅಂತ ಹೇಳಿ. ಸೊ ಹೇಗೆ ಯಾವ್ಯಾವ ರೂಪದಲ್ಲಿ ವ್ಯಕ್ತ ಆಗ್ಬೋದು ಈ ರೀತಿ ಆರೋಪಗಳು? ಒಂದು ಶಬ್ದಗಳ ಮುಖಾಂತರ. ಆ ಶಬ್ದಗಳು ಹೇಗೆ? ಸ್ಪೋಕನ್, ಮಾತಾಡಿರ್ಬೋದು, ಅಥವಾ ಓದ್ಲಿ ಅಂತ ಹೇಳಿ, ಇಂಟೆಂಡೆಡ್ ಟು ಬಿ ರೆಡ್, ಓದ್ಲಿ ಹೇಳುವಂಥ ಕಾರಣಕ್ಕೆ ಅದನ್ನು ಪಬ್ಲಿಷ್ ಮಾಡ್ಬೋದಲ್ವಾ, ಒಂದು ಹೇಳುವಂಥದ್ದು ಅಥವಾ ಅದನ್ನು ಪಬ್ಲಿಷ್. ಸೊ ಶಬ್ದಗಳು ಹೇಳುವಂಥದ್ದು ಬರವಣಿಗೆಗಳ ಮುಖಾಂತರ ಇರ್ಬೋದು, ಅಥವಾ ಶಬ್ದಗಳಷ್ಟೇ ಅಲ್ಲ, ಯಾವುದಾದ್ರು ಸೈನ್, ಒಂದು ಸನ್ನೆ ಅಥವಾ ವಿಸಿಬಲ್ ರೆಪ್ರೆಸೆಂಟೇಷನ್ನು, ಇದರ ಮುಖಾಂತರವೂ ಕೂಡ ಡಿಫಮೇಷನ್ ಆಗ್ಬೋದು ಅಂತ ಹೇಳಿ. ಇದೆಲ್ಲ ತುಂಬ ಕಾಮನ್ ಕ್ವಶನ್ನು. ಈ ರೀತಿ ಶಬ್ದಗಳಿದೆಲ್ಲ, ಇದೆಲ್ಲ ದಿಸ್ ಆರ್ ದಿ ಎಲ್ಲಿ ತುಂಬ ಡಿವಿಷನ್ ಬರುತ್ತಲ್ಲ, ದೋಸ್ ಆರ್ ದಿ ಫೇವ್ರೆಟ್ ಕ್ವಶನ್ಸ್ ಫಾರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಎಕ್ಸಾಮಿನೇಷನ್ ಸೆಟ್ ಮಾಡೋರಿಗೆ ಫೇವ್ರೇಟ್ ಆಗಿರುತ್ತೆ, ಯಾಕೆಂದರೆ ಸುಲಭ, ಒಂದು ಆಪ್ಷನ್ ಬೇರೆ ಏನಾದರೂ ಕೊಡ್ಬೋದು ಅಲ್ವಾ, ಆವಾಗ ಅದು ಅಥವಾ ಎನಿ ಆಫ್ ದಿ ಅಬೌವ್, ಆಲ್ ಆಫ್ ದಿ ಅಬೌವ್ ಹೇಳುವಂಥದ್ದೆಲ್ಲ ಕೊಡ್ಬೋದು. ಸೊ ಸ್ವಲ್ಪ ಸುಲಭ ಆಗುತ್ತೆ,
ಸುಲಭ ಅಂತ ಹೇಳಿ ಅಲ್ಲ, ಬಟ್ ಒಂದು ಪ್ರಾಪರ್ ಆದಂಥ ಒಂದು ಕ್ವಶನ್ ಫ್ರೇಮ್ ಮಾಡ್ಬೋದು. ಸೊ ಅದಕ್ಕೆ ಈ ರೀತಿ ಡೆಫಿನಿಷನ್ಗಳಿದ್ದರೆ ಅದನ್ನು ಕೂಡ ತಿಳಿದಿಟ್ಕೊಳ್ಳಿ. ಸೊ ನೀವು ಡಿಫಾಮೇಷನ್ ಅಂತ ಬಂದ್ಕೊಳ್ಳಿ, ಜಸ್ಟ್ ಆ 4 ಆಪ್ಷನ್ ತಿಳ್ಕೊಂಡು ಅಷ್ಟೇ ಮಾಡುವಂಥದ್ದಲ್ಲ. ಆ ಡಿಫಾಮೇಷನ್ ಒಟ್ಟು ಎಷ್ಟು ಎಕ್ಸೆಪ್ಷನ್ ಇದೆ, ಯಾಕಂದರೆ ಅದೇ ಎಕ್ಸೆಪ್ಷನ್ಗಳು ಕೂಡ ಬರುವಂಥದ್ದಲ್ಲ ಅಲ್ವಾ, ಬೇರೆ ಬೇರೆ ಎಕ್ಸೆಪ್ಷನ್ಗಳನ್ನು ಕೂಡ ಕೊಡ್ತಾರೆ. ಸೊ ನಾವೀಗ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಲೆವೆಲಲ್ಲಿ ಇದ್ದಾವೆ, ಇಂಗ್ರೀಡಿಯೆಂಟ್ಸ್ ಆಯಿತು. ಮತ್ತೆ ಹೇಳ್ತಾರೆ ಅದರ್ ದ್ಯಾನ್ ಎಕ್ಸೆಪ್ಷನ್ಸ್ ಪ್ರೊವೈಡೆಡ್. ಹೌದು, ಒಬ್ಬ ವ್ಯಕ್ತಿ ಏನೇ ಹೇಳಿದ್ರು ಅದು ಮಾನಹಾನಿ, ಡಿಫಮೇಷನ್ ಆಗತ್ತೆ. ಆದರೆ ಅದು ಆ ಎಕ್ಸೆಪ್ಷನ್ಸ್ ಅಡಿಯಲ್ಲಿ ಬರೆದಿದ್ರೆ ಮಾತ್ರ ಅದು ಡಿಫಮೇಷನ್ ಆಗತ್ತೆ ಅಂತ ಹೇಳಿ ಹೇಳ್ತಾರೆ. ಹಾಗಿದ್ರೆ ಎಕ್ಸೆಪ್ಷನ್ ಏನು ಅಂತ ನೋಡೋಕ್ಕಿಂತ ಮೊದಲು ಇದನ್ನೇ ಇನ್ನೂ ಸ್ವಲ್ಪ ವಿಸ್ತಾರ ಮಾಡಿ ಹೇಳ್ತಾರೆ, ಎಕ್ಸ್ಪ್ಲನೇಷನ್, ವಿವರಣೆ ನೀಡಿದ್ದಾರೆ. ಅದೇನು ನೋಡೋಣ. 4 ಎಕ್ಸ್ಪ್ಲನೇಷನ್ನ ಕೊಟ್ಟಿದ್ದಾರೆ. ಒಬ್ಬ ಬದುಕಿರೋ ವ್ಯಕ್ತಿಗೆ ಮಾತ್ರ ಅವಮಾನ ಮಾಡಿದರೆ ಇದಾಗತ್ತಾ? ಅಲ್ಲ. ಒಬ್ಬ ಡಿಸೀಸ್ಡ್ ವ್ಯಕ್ತಿಗಳಿಗೂ, ಡಿಸೀಸ್ಡ್ ಅಂದರೆ ಮೃತ ವ್ಯಕ್ತಿಗೆ ಸಂಬಂಧಪಟ್ಟ ಹಾಗೆ ಸಹ ಏನಾದರೂ ಆರೋಪ ಮಾಡಿದರೆ, ಅವನು ಬದುಕಿದಿದ್ರೆ ಅದು ಅವನಿಗೆ ಅವಮಾನ, ಅವನ ಘನತೆಗೆ ಧಕ್ಕೆ ತರ್ತಿತ್ತು. ಅಥವಾ ಅವನ ಫ್ಯಾಮಿಲಿ ಮೆಂಬರ್ಸ್ಗೆ ಈಗಲೂ ಕೂಡ ಹರ್ಟ್ ಆಗುತ್ತೆ ಆ ರೀತಿ ಅವನ ಬಗ್ಗೆ ಆ ಥರ ಹೇಳುವಂಥದ್ದು. ಸೊ ದ್ಯಾಟ್ ವಿಲ್ ಅಮೌಂಟ್ ಟು ಡಿಫಮೇಷನ್. ಆಯಿತಾ? ಕೇವಲ ಬದುಕಿರೋ ವ್ಯಕ್ತಿ ಅಲ್ಲ, ಮೃತ ವ್ಯಕ್ತಿಗೆ ಸಂಬಂಧಪಟ್ಟ ಹಾಗೆ ಆರೋಪಗಳನ್ನು ಮಾಡಿದರೂ ಸಹ ಅದು ಡಿಫಮೇಷನ್ ಆಗಬಹುದು. ಅಥವಾ ಒಂದು ಕಂಪನಿ ವಿರುದ್ಧ, ಯಾಕಂದರೆ ಕೇವಲ ಪರ್ಸನ್ ಅಂದರೆ ಕೇವಲ ಲಿವಿಂಗ್ ನ್ಯಾಚುರಲ್ ಪರ್ಸನ್ ಅಲ್ಲ, ಆರ್ಟಿಫಿಷಿಯಲ್ ಪರ್ಸನ್ಗೂ ಸಂಬಂಧಪಟ್ಟ ಹಾಗೂ ಸಹ ಡಿಫಮೇಷನ್ ಮಾಡಿದರೆ, ಅಂದರೆ ಏನಾದರೂ ಇಂಪ್ಯುಟೇಷನ್ ಮಾಡಿದರೆ, ಆರೋಪ ಮಾಡಿದರೆ ಅದು ಡಿಫಮೇಷನ್ ಆಗಬಲ್ಲದು ಅಂತ ಹೇಳ್ತಾರೆ. ಇನ್ನೊಂದು, ಕೆಲವರು ಮಾತಾಡುವಾಗ ಏನಾಗಿರುತ್ತೆ, ವ್ಯಂಗ್ಯವಾಗಿ, ದ್ವಂದ್ವಾರ್ಥವಾಗಿ ಮಾತಾಡ್ತಾರೆ. ಸೊ ಅಂಥ ಮಾತು ಡೈರೆಕ್ಟಾಗಿ ಮಾತಾಡಬೇಕಂತ ಅಲ್ಲದಿದ್ರು, ಡೈರೆಕ್ಟಾಗಿ ಅವರೇನು ಅವಮಾನ ಮಾಡಿಲ್ಲ, ಬಟ್ ಇಂಡೈರೆಕ್ಟಾಗಿ, ವ್ಯಂಗ್ಯವಾಗಿ, ದ್ವಂದ್ವವಾಗಿ ಮಾತಾಡಿದ್ದಾರೆ ಅಂತ ಆದರೆ ಐರನಿಕಲಿ ಅಂತ ಹೇಳ್ತಾರೆ. ಸೊ ದ್ಯಾಟ್ ವಿಲ್ ಅಮೌಂಟ್ ಟು ಡಿಫಮೇಷನ್. ಅಂಥ ಸಂದರ್ಭದಲ್ಲೂ ಡಿಫಮೇಷನ್ ಆಗತ್ತೆ. ಸೊ ಇದು 3ನೇ ಎಕ್ಸ್ಪ್ಲನೇಷನು. ಹಾಗೂ 4ನೇ ಎಕ್ಸ್ಪ್ಲನೇಷನ್ನು ಇನ್ನೂ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ಆರೋಪಗಳು ಹೇಗಿರಬೇಕು, ಆರೋಪ ಅಂದರೆ ಇಟ್ಸ್ ವೆರಿ ಸಬ್ಜೆಕ್ಟಿವ್ ಅಲ್ವಾ, ಅಂದರೆ ಈ ಥರ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಅಲ್ಲಿ ಬೇರೆ ಬೇರೆ ಇದನ್ನು ಕೊಟ್ಟಿದ್ದಾರೆ, ಇದೆಲ್ಲ MCQ ಬರ್ಬೋದು. ಆಯಿತಾ? ಹೇಗೆ ಒಂದು ಡೈರೆಕ್ಟ್ಲಿ ಆರೋಪ ಮಾಡ್ಬೋದು, ಇಂಡೈರೆಕ್ಟ್ಲಿ ಆರೋಪ ಮಾಡ್ಬೋದು. ಆ ಆರೋಪ ಮಾಡೋದ್ರಿಂದ ಏನಾಗುತ್ತೆ, ಒಬ್ಬ ವ್ಯಕ್ತಿ ಬೇರೆಯವರ ಕಣ್ಣಲ್ಲಿ ಇಟ್ ವಿಲ್ ಹಾರ್ಮ್ ಅ ಪರ್ಸನ್ಸ್ ರೆಪ್ಯುಟೇಷನ್ ಇನ್ ದ ಎಸ್ಟಿಮೇಟ್ ಆಫ್ ಅದರ್ಸ್. ಬೇರೆಯವರ ಒಂದು ದೃಷ್ಟಿಕೋನದಲ್ಲಿ ಇವನ ಘನತೆಗೆ ತೊಂದರೆ ಆದಾಗೆ ಒಂದು. ಅಥವಾ ಇಟ್ ಲೋವರ್ಸ್ ದ ಮಾರಲ್ ಆರ್ ಇಂಟೆಲೆಕ್ಚುಯಲ್ ಕ್ಯಾರೆಕ್ಟರ್ ಆಫ್ ದಟ್ ಪರ್ಸನ್. ಅವನ ಒಂದು ಏನು ಕ್ಯಾರೆಕ್ಟರ್ ಇತ್ತು, ಅವನ ಮಾರಲ್ ಅಥವಾ ಬೌದ್ಧಿಕವಾದಂಥದ್ದು, ಅವನನ್ನು ಕೆಳಗಿಳಿಸ್ತಾ ಉಂಟು ಈ ರೀತಿ ಆರೋಪ. ಅಥವಾ ಇಟ್ ಲೋವರ್ಸ್ ದ ಕ್ಯಾರೆಕ್ಟರ್ ಆಫ್ ದ್ಯಾಟ್ ಪರ್ಸನ್ ಇನ್ ರೆಸ್ಪೆಕ್ಟ್ ಆಫ್ ಹಿಸ್ ಕಾಸ್ಟ್ ಆರ್ ಕಾಲಿಂಗ್. ಅವನ ಸಂಬಂಧಿಕರು, ಅವನ ಪರಿಚಯದವರು, ಅವನ ನೆರೆಹೊರೆಯವರು, ಅಂಥವರ ಮಧ್ಯೆ ಅವನ ಕ್ಯಾರೆಕ್ಟರ್ನ ಕಮ್ಮಿ ಮಾಡ್ತಾ ಉಂಟು ಈ ರೀತಿ ಆರೋಪಗಳು. ಅಥವಾ ಇಟ್ ಲೋವರ್ಸ್ ದ ಕ್ರೆಡಿಟ್ ಆಫ್ ದಟ್ ಪರ್ಸನ್. ಅವನ ನಂಬಿಕೆ ಇಲ್ಲ, ಕ್ರೆಡಿಬಿಲಿಟಿ ಇಲ್ಲ, ಅವನಿಗೆ ಹಣ ಕೊಡಬೇಡಿ ಅಂತ ಹೇಳುವಂಥದ್ದೆಲ್ಲ ಅವನ ಒಂದು ನಂಬಿಕೆ ಕಡಿಮೆ ಮಾಡುವಂಥದ್ದು. ಅಥವಾ ಇಟ್ ಕಾಸಸ್ ಇಟ್ ಟು ಬಿ ಬಿಲೀವ್ಡ್ ದ್ಯಾಟ್ ಬಾಡಿ ಆಫ್ ದಟ್ ಪರ್ಸನ್ ಈಸ್ ಇನ್ ಎ ಲೋತ್ಸಮ್ ಸ್ಟೇಟ್ ಆರ್ ಸ್ಟೇಟ್ ಜನರಲಿ ಕನ್ಸಿಡರ್ಡ್ ಡಿಸ್ಗ್ರೇಸ್ಫುಲ್. ಅಂದರೆ ಅವನ ಸ್ಥಿತಿ ತುಂಬ ಒಂಥರ ಅವಮಾನಕರವಾಗಿದೆ, ಅವನ ಆ ರೀತಿ ತುಂಬ ಶ್ಯಾಬಿ ವ್ಯಕ್ತಿ, ಸ್ನಾನ ಮಾಡ್ಕೊಂಡು ಬರೋದಿಲ್ಲ, ಆ ರೀತಿ ಎಲ್ಲ ಹೇಳಿದ್ರೆ ಏನಾಗುತ್ತೆ, ಅದು ಆ್ಯಕ್ಚುಲಿ ಇಟ್ ಈಸ್ ಇನ್ ಅ ಲೋತ್ಸಮ್ ಸ್ಟೇಟ್, ಅಂದರೆ ಒಬ್ಬ ವ್ಯಕ್ತಿಗೆ ಅವಮಾನ ಮಾಡಿದಾಗೆ ಅದು ಅಲ್ವಾ. ಸೊ ಇದೆಲ್ಲ ಕೂಡ ಈ ರೀತಿ ಆರೋಪಗಳೇನಿವೆ ಡೈರೆಕ್ಟ್ ಆಗಿ ಮಾಡಿ, ಇಂಡೈರೆಕ್ಟ್ ಆಗಿ ಮಾಡಿ, ದ್ಯಾಟ್ ಅಮೌಂಟ್ಸ್ ಟು ಡಿಫಮೇಷನ್. ಇದೆಲ್ಲವೂ ಕೂಡ ಅಂದರೆ ಇಂಪ್ಯುಟೇಷನ್ ಅಂದರೆ ಏನು, ಯಾರಿಗೆ ಮಾಡಿದರೆ, ಯಾವ್ಯಾವ ರೀತಿಯ ವ್ಯಕ್ತಿಗಳಿಗೆ ಮಾಡಿದರೆ ಡಿಫಮೇಷನ್ ಅಂತ ಕನ್ಸಿಡರ್ ಮಾಡ್ಬೋದು ಅಂತ ಹೇಳುವಂಥ ಎಕ್ಸ್ಪ್ಲನೇಷನ್ಸು. ಅದರಲ್ಲಿ ಇದು ತುಂಬ ಪಾಸಿಬಲ್ ಕ್ವಶನ್ ಬರುವಂಥ ಚಾನ್ಸಸ್ ಇದೆ. ಇದರಲ್ಲಿ ಯಾವುದಾದ್ರು MCQ ಅಲ್ಲಿ ಬರುವಂಥ ಚಾನ್ಸಸ್ ಇದೆ ನೋಡಿ. ಡಿಫಮೇಷನ್ ಒಂದೇ ಒಂದು ಸಣ್ಣದಾದಂಥ ಕ್ವಶನ್, ಒಂದು ಶಬ್ದ ಅದು ಡಿಫಮೇಷನ್, ಬಟ್ ಎಷ್ಟು ಇಂಟರ್ಪ್ರಿಟೇಷನ್ ನಾವು ಅದರಿಂದ ಪಡ್ಕೊಳ್ಬೋದು. ಇದಷ್ಟೇ ಅಲ್ಲ, ಇನ್ನೂ BNSಗೂ ನಾವು ಕನೆಕ್ಟ್ ಮಾಡ್ಬೋದು. ವಿಲ್ ಡೂ ದ್ಯಾಟ್ ಇನ್ ಫ್ಯೂ ಮಿನಿಟ್ಸ್. ಆಯಿತಾ? ಇಷ್ಟ ಆಯಿತು. ಇನ್ನು 10 ಎಕ್ಸೆಪ್ಷನ್ಸ್ಗಳಿವೆ, ಅದೇನು ನೋಡೋಣ. 10 ಎಕ್ಸೆಪ್ಷನ್ಗಳು. ಇನ್ನು ಇದಕ್ಕಿಂತ ತುಂಬ ಡೀಟೇಲ್ ಆಗಿ ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಇನ್ನೂ ಡೀಟೇಲ್ ಆಗಿದೆ, ಬಟ್ ನಾನು ಅಂದರೆ ತುಂಬ ಕಾಂಪ್ಲಿಕೇಶನ್ ಆಗೋದು ಬೇಡ ಅಂತ ಹೇಳಿ ತುಂಬ ಡೀಟೇಲಾಗಿ ನಾನು ಹೇಳ್ತಾ ಇಲ್ಲ. ಜಸ್ಟ್ ಈ ಶಬ್ದಗಳನ್ನು ನೆನ್ಪಿಟ್ಕೊಳ್ಳಿ. ಆಯಿತಾ? ಒಂದು ವಿಷಯ, ಇದೆಲ್ಲದು ಇನ್ ಗುಡ್ ಫೇತ್. ಐ ಥಿಂಕ್ ಅಂದರೆ ಮೆಜಾರಿಟಿ ಇದೆಲ್ಲ ಕೂಡ ಗುಡ್ ಫೇತಲ್ಲಿ ಮಾಡಿದರೆ, ದುರುದ್ದೇಶಪೂರ್ವಕವಾಗಿ ಮಾಡಿದರೆ ಆವಾಗ ಅದಕ್ಕೆ ವಿನಾಯಿತಿ ಇಲ್ಲ, ಅದು ಡಿಫಮೇಷನ್ ಆಗುತ್ತೆ. ಬಟ್ ಒಳ್ಳೆಯ ಉದ್ದೇಶದಲ್ಲಿ
ಆಯಿತಾ. ಒಂದು ಸತ್ಯವನ್ನು ಹೇಳಿದಾನೆ, ಸತ್ಯ ವಿಚಾರವನ್ನೇ ಅದನ್ನು ಹೇಳಿದರೆ ಅದು ಇನ್ನೊಬ್ಬರಿಗೆ ಅವಮಾನ ಮಾಡಿದರೆ ಏನು ಮಾಡ್ಲಿಕ್ಕೆ ಸಾಧ್ಯ ಅಲ್ಲ, ಅವಮಾನ ಆಗೋದಾದರೆ ಅಲ್ವಾ. ಸೊ ಅದು ಡಿಫಮೇಷನ್ ಆಗೋದಿಲ್ಲ. ಅಥವಾ ಪಬ್ಲಿಕ್ ಸರ್ವೆಂಟ್ನ ಒಂದು ನಡತೆ ಬಗ್ಗೆ, ಯಾಕೆಂದರೆ ಪಬ್ಲಿಕ್ ಸರ್ವೆಂಟ್ನ ಒಂದು ಕಂಡಕ್ಟ್ ಅದು ಇನ್ ಗುಡ್ ಫೇತ್ ಆಯಿತಾ. ಮೋಸ್ಟ್ ಆಫ್ ದ ಕೇಸಸ್ ದೇ ಶುಡ್ ಬಿ ಇನ್ ಗುಡ್ ಫೇತ್. ಇದೆಲ್ಲ ಗುಡ್ ಫೇತಲ್ಲಿ ಒಂದು ಪಬ್ಲಿಕ್ ಸರ್ವೆಂಟ್ ಬಗ್ಗೆ ಏನಾದರೂ ಒಂದು ಮಾತಾಡ್ದ ಅಂತ ಆದರೆ ಟಚಿಂಗ್ ದ ಇದು ಅವನ ಕಂಡಕ್ಟ್ ಇನ್ ಪಬ್ಲಿಕ್ ಮ್ಯಾಟರ್ಸ್, ದ್ಯಾಟ್ ವಿಲ್ ನಾಟ್ ಅಮೌಂಟ್ ಟು ಡಿಫಮೇಷನ್. ಅಥವಾ ಯಾವುದೋ ಒಬ್ಬ ವ್ಯಕ್ತಿಯ ಕಂಡಕ್ಟ್ ನಡತೆ ಪಬ್ಲಿಕ್ಕಿಗೆ ಸಂಬಂಧಪಟ್ಟ ಹಾಗಿದೆ, ಅವ್ನು ಪಬ್ಲಿಕ್ ಸರ್ವೆಂಟ್ ಆಗಿರಬೇಕಾಗಿಲ್ಲ, ಬಟ್ ಒಬ್ಬ ವ್ಯಕ್ತಿಯ ಕಂಡಕ್ಟ್ ಏನಿದೆ ಸಾರ್ವಜನಿಕವಾಗಿ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರವಾಗಿದೆ, ಆವಾಗ ಗುಡ್ ಫೇತಲ್ಲಿ ಏನಾದರೂ ಅದನ್ನು ಎಕ್ಸ್ಪ್ರೆಸ್ ಮಾಡಿದರೆ ದ್ಯಾಟ್ ವಿಲ್ ನಾಟ್ ಅಮೌಂಟ್ ಟು ಡಿಫಮೇಷನ್. ಹಾಗೆ ಕೋರ್ಟ್ ಪ್ರೊಸೀಡಿಂಗ್ಸ್ ಮತ್ತು ಮೆರಿಟ್ಸ್ ಆಫ್ ದಿ ಕೇಸ್, ಕೋರ್ಟ್ ಪ್ರೊಸೀಡಿಂಗ್ಸ್ಗೆ ಸಂಬಂಧಪಟ್ಟ ಹಾಗೆ ಟ್ರೂ ರಿಪೋರ್ಟನ್ನು ಯಾರಾದರೂ ಪಬ್ಲಿಷ್ ಮಾಡಿದರೆ ಟ್ರೂ ರಿಪೋರ್ಟ್ ಆಗಿರಬೇಕು. ಅಥವಾ ಕೇಸಿನ ಮೆರಿಟ್ಸ್ ಬಗ್ಗೆ ಸಂಬಂಧಪಟ್ಟ ಹಾಗೆ, ವಿಟ್ನೆಸ್ಗಳ ಸಂಬಂಧಪಟ್ಟ ಹಾಗೆ ಇನ್ ಗುಡ್ ಫೇತ್ ಇಫ್ ದೇ ಮೆನ್ಷನ್, ಅದು ಅದರದ್ದು ಸಹಜವಾದಂಥ ಒಪಿನಿಯನ್ನು ಗುಡ್ ಫೇತಲ್ಲಿ ಮಾಡಿರೋಂಥ ಒಪಿನಿಯನ್ ಆಗಿದ್ದರೆ ಇಟ್ ವಿಲ್ ನಾಟ್ ಅಮೌಂಟ್ ಟು ಡಿಫಮೇಷನ್. ಹಾಗೆ ಮೆರಿಟ್ಸ್ ಆಫ್ ಪರ್ಫಾರ್ಮೆನ್ಸ್, ಇದು ನೋಡಿ ಇದು ಬಹಳ ಮುಖ್ಯ, ಇದಕ್ಕೆ ಕೆಲಸಲ ಕೇಳಿರ್ತಾರೆ. ಲಿಟ್ರರಿ ಕ್ರಿಟಿಸಿಸಮ್ ಅಂತ ಹೇಳಿ ಇನ್ನೊಂದು ಅರ್ಥದಲ್ಲಿ ಬರ್ಬೋದು. ಲಿಟ್ರರಿ ಅಂತ ಅಷ್ಟೇ ಅಲ್ಲ, ಈಗ ನಾವು ಯಾವುದಾದ್ರೂ ಡ್ಯಾನ್ಸ್, ಸಂಗೀತ ಅಥವಾ ಫಿಲ್ಮ್, ಬುಕ್ ಇದೆಲ್ಲವೂ ಯಾಕೆ ನೀಡ್ತಾರೆ, ಪಬ್ಲಿಕ್ಕಿಗೆ ನೀಡುವಂಥದ್ದು ಅಲ್ವಾ. ಸೊ ದೇ ಆರ್ ಸಬ್ಜೆಕ್ಟ್ ಟು ಕ್ರಿಟಿಸಿಸಮ್, ಅಲ್ಲಿ ಹೇಗೂ ಕ್ರಿಟಿಸಿಸಮ್ ಬಂದೇ ಬರುತ್ತೆ. ಸೊ ಅದು ಡಿಫಮೇಷನ್ ಆಯಿತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಪರ್ಫಾರ್ಮೆನ್ಸ್ ಹೇಗಿದೆ, ಫಸ್ಟ್ 1 ಸ್ಟಾರ್ 2 ಸ್ಟಾರ್ ಅಂತ ಹೇಳೆಲ್ಲ ಕೊಡ್ತಾರಲ್ವ. ಸೊ ಇದು ನಮ್ಗೆ ಅವಮಾನ ಆಯಿತು ಅಂತ ಹೇಳಿ ಅವರು ಆ ವ್ಯಕ್ತಿಯ ವಿರುದ್ಧ ಕ್ರಿಟಿಸೈಸ್ ಮಾಡುವಂಥ ವ್ಯಕ್ತಿ ಯಾರು ರಿವ್ಯೂ ಬರೀತಾರಲ್ಲ ಪೇಪರ್ಲಿ, ಅವ್ರ ವಿರುದ್ಧ ಡಿಫಮೇಷನ್ ಹಾಕಲಿಕ್ಕೆ ಸಾಧ್ಯ ಆಗುತ್ತಾ, ಇಲ್ಲ. ಬಿಕಾಸ್ ದೇ ಆರ್ ದೆಮ್ಸೆಲ್ಸ್ ಸಬ್ಜೆಕ್ಟಿಂಗ್ ದೆಮ್ಸೆಲ್ಸ್ ಫಾರ್ ದ ಕ್ರಿಟಿಸಿಸಮ್ ಆಫ್ ದ ಪೀಪಲ್ ಅಲ್ವಾ. ಅವ್ರ ಪಬ್ಲಿಕ್ ಪರ್ಫಾರ್ಮೆನ್ಸ್ಗೆ ಅವರು ಅದನ್ನು ನೀಡ್ತಿದ್ದಾರೆ ಅಂತ ಆದರೆ ತಮ್ಮ ಒಂದು ಯಾವುದಾದ್ರು ಕೃತಿಯನ್ನು, ಡ್ಯಾನ್ಸನ್ನು, ಪರ್ಫಾರ್ಮೆನ್ಸನ್ನು, ದೆನ್ ಇಟ್ ಈಸ್ ಸಬ್ಜೆಕ್ಟ್ ಟು ಕ್ರಿಟಿಸಮ್. ಸೊ ಅಲ್ಲಿ ಮಾಡಿರುವಂಥ ಸ್ಟೇಟ್ಮೆಂಟ್ ಯಾವುದು, ಇಟ್ ವಿಲ್ ನಾಟ್ ಅಮೌಂಟ್ ಟು ಡಿಫಮೇಷನ್. ಅಥವಾ ಇಲ್ಲಿ ಸೆನ್ಷರ್, ಅಕ್ಯುಸೇಷನ್ ಅಂತ ಹೇಳುವಂಥದ್ದು ಎರಡು. ಸೆನ್ಷರ್ ಅಂತಂದರೆ ಈಗ ಯಾರು ನಮ್ಮ ಮೇಲೆ ಅಥಾರಿಟಿ ಇದೆ, ಲಾಫುಲ್ ಅಥಾರಿಟಿ ಇರ್ತಾರೆ, ಈಗ ನಮ್ಮ ತಂದೆ ತಾಯಿ ನಮಗೆ ಬೈದರು, ದ್ಯಾಟ್ ವಿಲ್ ನಾಟ್ ಅಮೌಂಟ್ ಟು ಡಿಫಮೇಷನ್ ಅಲ್ವಾ. ಯಾಕೆಂದರೆ ಇನ್ ಗುಡ್ ಫೇತ್ ದೇ ವುಡ್ ಹ್ಯಾವ್ ಸೆನ್ಷರ್ಡ್. ಸೆನ್ಷರ್ ಅಂದರೆ ಒಂದು ಕಂಟ್ರೋಲ್ ಮಾಡಿರ್ತಾರೆ. ಅಥವಾ ನಾನು ಯಾರೋ ಈಗ ಯಾರು ನಮ್ಮ ಪರಿಚಯದವರು ಅವರ ಮಗ ಒಂದು ತೊಂದರೆ ಕೊಡ್ತಾರೆ ಅಂತ ಆದರೆ ಅವರ ಅಮ್ಮನಿಗೆ ಅವರ ಅಪ್ಪನಿಗೆ ಹೋಗಿ ನಾವು ಹೇಳ್ತೇವೆ ಅಲ್ವಾ, ಅಕ್ಯೂಸ್ ಮಾಡ್ತಿದ್ದೇವೆ. ಆ ಅಕ್ಯೂಸೇಷನ್ ಕೂಡ ಅವರು ಡಿಫಮೇಷನ್ ಆಯಿತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಯಾರಿಗೆ ಲಾಫುಲ್ ಅಥಾರಿಟಿ ಇದೆ ಅವ್ರ ಹತ್ರ ಹೋಗಿ ನಾವು ಕಂಪ್ಲೇಂಟ್ ಮಾಡ್ತಿದ್ದೇವೆ. ಅಥವಾ ಒಂದು ಜಡ್ಜ್ ಹತ್ರ ಹೋಗಿ ನಾವು ಹೇಳ್ಬೋದು, ನಿಮ್ಮ ಕೋರ್ಟಿಗೆ ಬಂದಂಥ ವಿಟ್ನೆಸ್ ನಮಗೆ ಹೀಗೆ ಹೇಳಿದರು ಅಂತ ಹೇಳಿ. ಆ ಟೈಮಲ್ಲಿ ಅವರಿಗೆ ಲಾಫುಲ್ ಅಥಾರಿಟಿ ಇತ್ತು, ಹೊರಗಿದ್ರೆ ಅಲ್ಲ. ಬಟ್ ಕೋರ್ಟಲ್ಲಿರುವಾಗ ಹಿ ಹ್ಯಾಡ್ ದ ಲಾಫುಲ್ ಅಥಾರಿಟಿ ಓವರ್ ದ್ಯಾಟ್ ಪರ್ಸನ್. ಆ ಕೋರ್ಟ್ನ ಪ್ರೊಸೀಡಿಂಗ್ಸ್ ಇದನ್ನೆಲ್ಲ ಕಂಟ್ರೋಲ್ ಮಾಡುವಂಥ ಅಧಿಕಾರ ಆ ಟೈಮಲ್ಲಿ ಜಡ್ಜಿಗೆ ಇರ್ಬೋದು ಅಥವಾ ಪೊಲೀಸ್ಗೆ ಇರ್ಬೋದು, ಪೊಲೀಸ್ ಸ್ಟೇಷನಲ್ಲಿ ಆ ಸಂದರ್ಭದಲ್ಲಿ. ಸೊ ಯಾವ ಸಂದರ್ಭದಲ್ಲಿ ಲಾಫುಲ್ ಅಥಾರಿಟಿ ಇರುತ್ತೆ ಆ ವ್ಯಕ್ತಿಗೆ, ಅವ್ರ ಹತ್ರ ಹೋಗಿ ನಾವು ಕಂಪ್ಲೇಂಟ್ ಮಾಡಿದರೆ, ಅಕ್ಯೂಸ್ ಮಾಡಿದರೆ, ಈ ವ್ಯಕ್ತಿ ಹೀಗೆ ಮಾಡ್ತಾನಂತಂದರೆ ನಾವು ಅವನನ್ನು ಡಿಫೇಮ್ ಮಾಡ್ತಾ ಇಲ್ಲ. ಯಾಕೆಂದರೆ ಒಂದು ಆ್ಯಕ್ಷನ್ ತೊಗೊಳ್ಳಿ ಹೇಳುವಂಥ ಕಾರಣಕ್ಕೆ ನಾವು ಆರೋಪ ಮಾಡ್ತಾ ಇರುವಂಥದ್ದು. ದ್ಯಾಟ್ ವುಡ್ ಬಿ ಇನ್ ಗುಡ್ ಫೇತ್. ಹಾಗೆ ಕೆಲವರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ, ಫಾರ್ ದ ಪ್ರೊಟೆಕ್ಷನ್ ಆಫ್ ದ ಇಂಟ್ರೆಸ್ಟ್, ಒಬ್ಬ ಕೇಳ್ತಾನೆ ನಾನು ಇವ್ರ ಜೊತೆ ಬಿಸ್ನೆಸ್ ಮಾಡ್ಬೋದಾ ಅಂತ ಹೇಳಿ. ಆವಾಗ ನಾವು ಇನ್ನು ಹೇಳ್ಬೋದು, ನೋಡಿ ಸ್ವಲ್ಪ ನೋಡ್ಕೊಳ್ಳಿ, ಅವರ ಕ್ರೆಡಿಬಿಲಿಟಿ ಅಷ್ಟು ಸರಿ ಇಲ್ಲ ಅಂತ ಹೇಳಿ. ಸೊ ಆ ಕ್ರೆಡಿಬಿಲಿಟಿ ಸರಿ ಇಲ್ಲದಿರೋ ವ್ಯಕ್ತಿ ಬಂದು ನನ್ನ ಮೇಲೆ ಡಿಫಮೇಷನ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ನಾನು ಈ ವ್ಯಕ್ತಿಯ ಹಿತಾಸಕ್ತಿನ ಕಾಪಾಡಲಿಕ್ಕೋಸ್ಕರ ಬಿಸ್ನೆಸ್ ಮಾಡಿ ಆಮೇಲೆ ಲಾಸ್ ಆಗಬಾರ್ದು ಹೇಳೋಂಥ ಕಾರಣಕ್ಕೆ ಅವರ ಹಿತಾಸಕ್ತಿನ ಕಾಪಾಡಲಿಕ್ಕೆ ನಾನು ನೋಡ್ಕೊಳ್ಳಿ ಅಂತ ಹೇಳಿ ಹೇಳಿರುವಂಥದ್ದು. ಸೊ ದ್ಯಾಟ್ ವಿಲ್ ನಾಟ್ ಅಮೌಂಟ್ ಟು ಡಿಫಮೇಷನ್. ಅಥವಾ ಇದೆ ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ ಮತ್ತು ಕಾಷನ್, ಎಚ್ಚರಿಕೆ ಕೊಡುವಂಥದ್ದು. ಇದೆರಡು ಸ್ವಲ್ಪ ಹೆಚ್ಚು ಕಮ್ಮಿ ಓವರ್ಲ್ಯಾಪ್ ಆಗುತ್ತೆ. ಒಂದು ಹಿತಾಸಕ್ತಿ ಕಾಯ್ದುಕೊಳ್ಳಿಕ್ಕೆ, ಇನ್ನೊಂದು ಕಾಷನ್, ಎಚ್ಚರಿಕೆ ರೂಪದಲ್ಲಿ ಸ್ವಲ್ಪ ಹೈಯರ್ ಡಿಗ್ರಿಯಲ್ಲಿ ನೋಡ್ಕೊಳ್ರಪ್ಪ, ಅವ್ರ ಜೊತೆ ಮಾಡಬೇಡಿ ಅಂತ ಹೇಳುವಂಥದ್ದು ಸಹ. ಅವ್ರ ಜೊತೆ ಬಿಸ್ನೆಸ್ ಮಾಡಬೇಡಿ, ಸಾಲ ಕೊಡಲಿಕ್ಕೆ ಬಾಕಿದೆ, ಊರು ತುಂಬ ಸಾಲ ಮಾಡಿದ್ದಾರೆ. ಸೊ ಈ ರೀತಿಯೆಲ್ಲ ಕಾಷನ್ ವಿಚಾರ, ಬೇಕಂತ ಹೇಳಿ ಅವಮಾನ ಮಾಡಲಿಕ್ಕಲ್ಲ, ಬಟ್ ಅವರಿಗೆ ಎಚ್ಚರಿಕೆ ಕೊಡಲಿಕ್ಕೆ. ಇಫ್ ಐ ಸೇ ಸಮಥಿಂಗ್ ದ್ಯಾಟ್ ವಿಲ್ ನಾಟ್ ಅಮೌಂಟ್ ಟು ಡಿಫಮೇಷನ್. ಆಯಿತಾ. ಸೊ ಇದು 10 ಎಕ್ಸೆಪ್ಷನ್ಸ್ಗಳನ್ನು ಬಾಹೆಟ್ ಮಾಡ್ಕೊಳ್ಳಿ, ಯಾವ ಸಂದರ್ಭದಲ್ಲಿ ಅದು ಅಪ್ಲೈ ಆಗುತ್ತೆ ಅಂತ ಹೇಳಿ. ಯಾಕೆಂದರೆ ಕೆಲಸ ಇನ್ ಗುಡ್ ಫೇತ್, ಇನ್ ಬ್ಯಾಡ್ ಫೇತ್ ಹೇಳುವಂಥ ಆ ರೀತಿ ಇದು ಮಾಡಿ ಕೂಡ ಶಫಲ್ ಮಾಡಿ ಕೊಡುವಂಥ ಸಾಧ್ಯತೆ ಇರುತ್ತೆ. ಸೊ ಪ್ಲೀಸ್ ರಿಮೆಂಬರ್ ಯಾವ ಸಂದರ್ಭದಲ್ಲಿ ಅವುಗಳನ್ನು ಅಪ್ಲೈ ಆಗುತ್ತೆ, ಈ ಎಕ್ಸೆಪ್ಷನ್ಗಳು ಅಪ್ಲೈ ಆಗುತ್ತೆ ಅಂತ ಹೇಳಿ.
ಎಸ್, ಇಷ್ಟ ಆಯಿತು. ಇನ್ನು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಥವಾ ಮುಂಚಿನ CRPCಯಲ್ಲಿ ಡಿಫಾಮೇಷನ್ಗೆ ಸಂಬಂಧಪಟ್ಟ ಪ್ರೊಸೀಡಿಂಗ್ಸ್ಗಳಿಗೆ ಅದಕ್ಕೆ ಅಂತಲೇ ಸಪ್ರೇಟ್ ಆದಂಥ ಒಂದು ಪ್ರೊಸೀಡಿಂಗನ್ನು ಸೆಕ್ಷನನ್ನು ಮೆನ್ಷನ್ ಮಾಡಿದ್ರು. ಹಾಗೆ ಕಾಗ್ನಿಸೆನ್ಸ್, ಯಾರ್ಯಾರೋ ಕಂಪ್ಲೇಂಟ್ ಕೊಟ್ಟರೆ, ಈಗ ನನಗೆ ಯಾರೋ ಡಿಫಮೇಷನ್ ಮಾಡ್ತಾರೆ, ಸೊ ಬೇರೆ ಯಾರೋ ಬಂದ್ಕೊಂಡು ನನ್ನ ಪರವಾಗಿ ಕಂಪ್ಲೇಂಟ್ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಅವಮಾನ ಆಗಿದ್ರೆ ನಾನೇ ಹೋಗಿ ಕಂಪ್ಲೇಂಟ್ ಕೊಡಬೇಕು. ಆವಾಗ ಕೊಟ್ಟರೆ ಮಾತ್ರ ಕೋರ್ಟು ಕಾಗ್ನಿಸೆನ್ಸ್ ತೊಗೊಳುತ್ತೆ. ಸೊ ಅದು ಎಲ್ಲಿ ಹೇಳಿದ್ದಾರೆ, ಪನಿಷ್ಮೆಂಟ್ ಬಗ್ಗೆ ಆಮೇಲೆ ನೋಡೋಣ. ಸೊ BNSSನ ಪ್ರಾಸಿಕ್ಯೂಷನ್ ಫಾರ್ ಡಿಫಾಮೇಷನ್ ಅಂತ ಹೇಳುವಂಥ ಸೆಕ್ಷನ್ 199 CRPC ಆಗಿತ್ತು. 190 to 199 ಕಾಗ್ನಿಸೆನ್ಸ್ ಆಫ್ ಅಫೆನ್ಸ್ ಅಂತ ಹೇಳುವಂಥ ಚಾಪ್ಟರ್ ಬರ್ತಿತ್ತು. ಸೊ ಅದರಲ್ಲಿ ಬೇರೆ ಬೇರೆ, ಈಗ ಬೈಗಮಿ ಆದರೆ ಅಥವಾ ಜಡ್ಜಸ್ ಅಥವಾ ಪಬ್ಲಿಕ್ ಸರ್ವೆಂಟ್ಸ್ ವಿರುದ್ಧ ಕೇಸ್ ಮಾಡಬೇಕಂದ್ರೆ ಯಾರು ಕಂಪ್ಲೇಂಟ್ ಕೊಡಬೇಕು, ಪ್ರೀವಿಯಸ್ ಆ್ಯಕ್ಷನ್ ಇರಬೇಕು ಹೇಳುವಂಥದ್ದೆಲ್ಲ ಆ ಪ್ರಾವಿಷನ್ಗಳನ್ನು ನಾವು ಕಾಣ್ತಿದ್ವಿ. ಸೊ ಅದೇ ಈಗ ಸೆಕ್ಷನ್ 222 BNS ಆಗಿದೆ. BNSS ಅಲ್ಲ, BNSS ಆಗಬೇಕು. ಸೊ ಸೆಕ್ಷನ್ 222 ಹೇಳುತ್ತೆ, ಯಾರು ತೊಂದರೆಗೊಳಗಾದ ವ್ಯಕ್ತಿ ಇರ್ತಾನೆ ಅಥವಾ ಬಾಧಿತ ವ್ಯಕ್ತಿ ಇರ್ತಾನೆ, ಅಗ್ರೀಡ್ ಬೈ ದ ಒಫೆನ್ಸ್ ಅಂದರೆ ಯಾರಿಗೆ ಡಿಫಾಮೇಷನ್ ಆಗಿರುತ್ತೆ ಅವರೇ ಹೋಗಿ ಕೋರ್ಟಿಗೆ ಪ್ರೈವೇಟ್ ಕಂಪ್ಲೇಂಟ್ ನೀಡಿದರೆ ಮಾತ್ರ ಕೋರ್ಟ್ ವಿಲ್ ಟೇಕ್ ಕಾಗ್ನಿಸೆನ್ಸ್. ಇಲ್ಲದ್ರೆ ಕೋರ್ಟ್ ಕಾಗ್ನಿಸೆನ್ಸ್ ತೊಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಕೆಲವೊಂದು ಸಲ ಅವಕಾಶ ಕೊಟ್ಟಿದೆ, ಬೇರೆ ವ್ಯಕ್ತಿಗಳು ಅದನ್ನು ಫೈಲ್ ಮಾಡ್ಬೋದು. ಯಾವಾಗ? ಓನ್ಲಿ ಇನ್ ದ ಕೇಸ್ ಆಫ್ ಡಿಸೇಬಿಲಿಟಿ. ಯಾವಾಗ ಅವಮಾನಿತರಾದಂಥವ್ರು ಚೈಲ್ಡ್ ಇರ್ಬೋದು, ಅನ್ಸೌಂಡ್ ಮೈಂಡ್ ಇರ್ಬೋದು, ಅಥವಾ ಇಂಟೆಲೆಕ್ಚುಯಲ್ ಡಿಸೇಬಿಲಿಟಿ ಏನಾದರೂ ಇರ್ಬೋದು, ಅಥವಾ ಅನಾರೋಗ್ಯ ಕಾರಣ, ಇನ್ಫರ್ಮಿಟಿ, ಅಥವಾ ಪರ್ದಾನಶಿನ್ ವುಮನ್ ಅಂದರೆ ಎಲ್ಲ ವುಮನ್ ಅಲ್ಲ, ವುಮನ್ ಹೂ ಅಕಾರ್ಡಿಂಗ್ ಟು ದ ಲೋಕಲ್ ಕಸ್ಟಮ್ಸ್ ಆ್ಯಂಡ್ ಮ್ಯಾನರ್ಸ್. ಸೊ ಫುಲ್ ಕಂಪ್ಲೀಟ್ ಓದಬೇಕು. ಪರ್ದಾನಶಿನ್ ವುಮನ್ ಅಂತ ಹೇಳಿ ಕಾಣ್ತವೆ ಅಲ್ವಾ. ಸೊ ಅವರು ಅಂಥವರಿಗೆ ಕೋರ್ಟಿಗೆ ಬಂದು ಕಂಪ್ಲೇಂಟ್ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದರೆ ಅವರ ಪರವಾಗಿ ಬೇರೆ ವ್ಯಕ್ತಿಗಳು, ಬಟ್ ಅವ್ರು ಹಾಗೇ ಬಂದು ಕಂಪ್ಲೇಂಟ್ ಕೊಡಲಿಕ್ಕೆ ಸಾಧ್ಯ ಇಲ್ಲ, ವಿತ್ ದ ಲೀವ್ ಆಫ್ ದಿ ಕೋರ್ಟಿನ ಅನುಮತಿಯೊಂದಿಗೆ ಮಾತ್ರ ದೇ ಕ್ಯಾನ್ ಮೇಕ್ ಅ ಕಂಪ್ಲೇಂಟ್ ಮಾಡ್ಬೋದು. ಆಯಿತಾ? ಇದೆಲ್ಲ MCQಗೆ ಪಾಸಿಬಲ್ ಕ್ವಶನ್, ಇದು ನೆನ್ಪಿಟ್ಕೊಳ್ಳಿ. ಹಾಗಂತ ಈಗ ಹೈ ಡಿಗ್ನಿಟರೀಸ್ ಇರ್ತಾರೆ. ಹೈ ಡಿಗ್ನಿಟರೀಸ್ ಅಂದರೆ ಯಾರು? ಈಗ ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು, ಗವರ್ನರು, ಅಡ್ಮಿನಿಸ್ಟ್ರೇಟರ್ ಆಫ್ ಯೂನಿಯನ್ ಟೆರಿಟರಿ, ಅಥವಾ ಯೂನಿಯನ್ ಮಿನಿಸ್ಟರು, ಸ್ಟೇಟ್ ಮಿನಿಸ್ಟರು, ಅಥವಾ ಅದರು ಪಬ್ಲಿಕ್ ಸರ್ವೆಂಟ್ ಎಂಪ್ಲಾಯ್ಡ್ ಇನ್ ಕನೆಕ್ಷನ್ ವಿತ್ ದ ಅಫೇರ್ಸ್ ಆಫ್ ದ ಯೂನಿಯನ್ ಆರ್ ಸ್ಟೇಟ್. ಇವರೆಲ್ಲರೂ ಕೂಡ ಹೈ ಡಿಗ್ನಿಟರೀಸ್ ಅಂತ ಹೇಳಿ ಒಂದು ವರ್ಡಲ್ಲಿ ನಾವು ಕರಿಬೋದು. ಸೊ ಅವರು ಪಾಪ ಖುದ್ದಾಗಿ ಬಂದು ಯಾಕೆಂದರೆ ಅವ್ರ ಚೈಲ್ಡು ಆಗಿರೋದಿಲ್ಲ, ಇಂಟೆಲೆಕ್ಚುಯಲ್ ಡಿಸೇಬಲ್ ಇರೋದಿಲ್ಲ, ಸೊ ಈ ಪ್ರಾವಿಷನ್ನ ಬಳಸಲಿಕ್ಕೆ ಆಗೋದಿಲ್ಲ. ಬಟ್ ಅವರೇ ಖುದ್ದಾಗಿ ಬಂದು ಅವರಿಗೆ ಅವಮಾನ ಆದರೆ ಕೋರ್ಟಿಗೆ ಕಂಪ್ಲೇಂಟ್ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಏನು ಹೇಳ್ತಾರೆ, ಪಬ್ಲಿಕ್ ಪ್ರಾಸಿಕ್ಯೂಟರು ಅವರ ಪರವಾಗಿ ರೈಟಿಂಗಲ್ಲಿ ಕಂಪ್ಲೇಂಟನ್ನು ನೀಡಬಹುದು ಅಂತ ಹೇಳ್ತಾರೆ. ಆಯಿತಾ? ಸೊ ಇನ್ ದ ಕೇಸ್ ಆಫ್ ಹೈ ಡಿಗ್ನಿಟರೀಸ್ ಯಾರು ಕಂಪ್ಲೇಂಟ್ ಮಾಡಿದರೆ ಕೋರ್ಟ್ ಕಾಗ್ನಿಸೆನ್ಸ್ ತೊಗೊಳ್ಬೋದು, ಪಬ್ಲಿಕ್ ಪ್ರಾಸಿಕ್ಯೂಟರು ಕಂಪ್ಲೇಂಟ್ ಮಾಡಿದರೆ ರೈಟಿಂಗಲ್ಲಿ ಮಾಡಿದರೆ ಕಾಗ್ನಿಸೆನ್ಸನ್ನು ತೊಗೊಳ್ಬೋದು. ಆದರೆ ಯಾವ ಕೋರ್ಟಿಗೆ? ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲ, ಇಟ್ ಶುಡ್ ಬಿ ಗಿವನ್ ಟು ದಿ ಸೆಷನ್ಸ್ ಕೋರ್ಟಿಗೆ ಕಂಪ್ಲೇಂಟನ್ನು ನೀಡಬೇಕು. ಆಯಿತಾ? ಇದು ಕೂಡ ತುಂಬ ಪಾಸಿಬಲ್ ಕ್ವಶನ್ ಎಕ್ಸಾಮಲ್ಲಿ, ಯಾಕೆಂದರೆ ಸ್ವಲ್ಪ ಯೂನಿಕ್ ಅಲ್ವಾ. ಡಿಫಾಮೇಷನ್ಗೆ ಸಂಬಂಧಪಟ್ಟ ಪ್ರೊಸೀಡಿಂಗು ಸ್ವಲ್ಪ ಬೇರೆ ರೀತಿಯಲ್ಲಿ ಇರುವಂಥದ್ದು. ಸೊ ನೋಡಿ, ನಾರ್ಮಲಿ ಸೆಷನ್ಸ್ ಕೋರ್ಟಿಗೆ ಹೇಗೆ ಬರುತ್ತೆ, ಕೇಸ್ ಕಮಿಟ್ ಆಗಿ ಮ್ಯಾಜಿಸ್ಟ್ರೇಟ್ ಕೋರ್ಟಿಂದ ಕೇಸ್ ಕಮಿಟ್ ಆಗಿ ಸೆಷನ್ಸ್ ಕೋರ್ಟಿಗೆ ಬರುವಂಥದ್ದು. ಬಟ್ ಇಲ್ಲಿ ಹಾಗಲ್ಲ ನೋಡಿ, ವಿತೌಟ್ ದ ಕೇಸ್ ಬೀಯಿಂಗ್ ಕಮಿಟೆಡ್ ಟು ಇಟ್, ಕೇಸ್ ಕಮಿಟ್ ಆಗದೆ ಸೆಷನ್ಸ್ ಕೋರ್ಟಿಗೆ ಡೈರೆಕ್ಟಾಗಿ ಕಂಪ್ಲೇಂಟನ್ನು ನೀಡ್ಬೋದು. ಅದು ಪಬ್ಲಿಕ್ ಪ್ರಾಸಿಕ್ಯೂಟರು. ಯಾರಿಗೆ ಸಂಬಂಧಪಟ್ಟ ಕೇಸು? ಇಂಥವರಿಗೆಲ್ಲ ಡಿಫಾಮೇಷನ್ ಆದರೆ, ಇಂಥ ವ್ಯಕ್ತಿಗಳಿಗೆ ಡಿಫಾಮೇಷನ್ ಆದರೆ ದೆನ್ ಅದೇ ಎಲ್ಲಿ ಸೆಕ್ಷನ್ 356 ಅಂತ ಹೇಳ್ತಾರಲ್ಲ, 356 ಅಂದರೆ ಡಿಫಾಮೇಷನ್ಗೆ ಸಂಬಂಧಪಟ್ಟದ್ದು. ಸೊ ಅಂಥ ಸಂದರ್ಭದಲ್ಲಿ ದೇ ಕ್ಯಾನ್ ಫೈಲ್ ದ ಕಂಪ್ಲೇಂಟ್ ಅಂತ ಹೇಳಿ. ಹಾಗೆ ಕಂಪ್ಲೇಂಟ್ ಫೈಲ್ ಮಾಡಲಿಕ್ಕೂ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಷ್ಟು ಸುಲಭ ಅಲ್ಲ. ಓನ್ಲಿ ಪ್ರೀವಿಯಸ್ ಸ್ಯಾಂಕ್ಷನ್ ತೊಗೊಳ್ಬೇಕು. ಸ್ಟೇಟ್ ಗೌರ್ಮೆಂಟ್ನ ವ್ಯಕ್ತಿ ಆದರೆ ಸ್ಟೇಟ್ ಗೌರ್ಮೆಂಟಿಂದ ಪರ್ಮಿಷನು, ಹಾಗೂ ಸೆಂಟ್ರಲ್ ಗೌರ್ಮೆಂಟ್ಗೆ ವ್ಯಕ್ತಿ ಆದರೆ ಸೆಂಟ್ರಲ್ ಗೌರ್ಮೆಂಟ್ನ ಪರ್ಮಿಷನ್ನು. ಹಾಗೂ ಅದಕ್ಕೆ ಟೈಮ್ ಲಿಮಿಟ್ ಇದೆ, ಜಾಸ್ತಿ ಟೈಮ್ನಲ್ಲಾದರೆ ಆಗೋದಿಲ್ಲ. ಕಂಪ್ಲೇಂಟ್ ಹ್ಯಾಸ್ ಟು ಬಿ ವಿದಿನ್ 6 months ಫ್ರಮ್ ದ ಡೇಟ್ ಆನ್ ವಿಚ್ ಅಫೆನ್ಸ್ ಇಸ್ ಅಲೀಜ್ಡ್. ಅಫೆನ್ಸ್ ಆಗಿದೆ ಹೇಳಿ ಆರೋಪ ಮಾಡ್ತಿದ್ದಾರಲ್ಲ, ಆ ಆರೋಪ ಆದ 6 ತಿಂಗಳ ಒಳಗೆ ಈ ಕಾಗ್ನಿಸೆನ್ಸನ್ನು ತೊಗೊಳ್ಬೇಕು. ಅದರ ನಂತರ ಕೋರ್ಟು ಕಾಗ್ನಿಸೆನ್ಸನ್ನು ತೊಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸೊ ಇದು ಹೇಗೆ ಕಾಗ್ನಿಸೆನ್ಸ್ ತೊಗೊಳ್ಬೇಕು, ಯಾರು ಕಂಪ್ಲೇಂಟ್ ಕೊಟ್ಟರೆ ಕೋರ್ಟು ಅಸಂಜ್ಞೇಯತೆಯನ್ನು ತೊಗೊಳ್ಬೇಕು ಅಂತ ಹೇಳುವಂಥ ವಿಚಾರ ಸೆಕ್ಷನ್ 222 BNSS ಹಾಗೂ ಸೆಕ್ಷನ್ 199 ಆಫ್ CRPC ಇದರಲ್ಲಿ ನಾವು ಕಾಣ್ತೇವೆ. ಹಾಗೆ ಇನ್ನೂ ಒಂದು ಸೆಷನ್ಸ್ ಟ್ರಯಲ್ ಅಂತ ಒಂದು ಚಾಪ್ಟರ್ ನೀವು ನೋಡಿದ್ದೀರಿ ಅಲ್ವಾ.
ಸೊ ಅದರಲ್ಲಿ ಇನ್ನೊಂದು ಸೆಕ್ಷನ್ ಬರುತ್ತೆ, ಸೇಮ್ ಇದೆ, ಯಾಕೆಂದರೆ ಸೆಷನ್ಸ್ ಟ್ರಯಲಲ್ಲಿ ಡಿಫಾಮೇಷನ್ ಕೇಸ್ ಆಗುತ್ತೆ. ಸೊ ವೆರಿ ಲೆಂದಿ ಸೆಕ್ಷನ್ನು ಇರುವಂಥದ್ದು, ಬಟ್ ನಮಗೆ ರೆಲೆವೆಂಟ್ ವಿಚಾರವನ್ನು ಮಾತ್ರ ತಿಳ್ಕೊಳ್ಳೋಣ. ಎಸ್, ಸೆಷನ್ಸ್ ಕೋರ್ಟಲ್ಲಿ ಯಾವ ರೀತಿ ಟ್ರಯಲ್ ಆಗಬೇಕು, ಸೆಷನ್ಸ್ ಟ್ರಯಲ್ ಆಗಬೇಕು. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳಿದ್ದಾರೆ, ಸೆಷನ್ಸ್ ಟ್ರಯಲಲ್ಲಿ ಡಿಫಾಮೇಷನ್ಗೆ ಸಂಬಂಧಪಟ್ಟ ಸೆಷನ್ಸ್ ಟ್ರಯಲ್ ಆಯಿತಾ, ಸೆಷನ್ಸ್ ಕೋರ್ಟಲ್ಲಿ ಡಿಫಾಮೇಷನ್ಗೆ ಸಂಬಂಧಪಟ್ಟದು. ಈಗ ಸೆಕ್ಷನ್ 222 ನೋಡಿದ್ವಲ್ಲ, ಇದು ಯಾವುದಿದು, ಸಬ್ಸೆಕ್ಷನ್ 2. ಈಗ ಬೇರೆ ಕೇಸುಗಳೆಲ್ಲ ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಹೋಗುತ್ತೆ, ಬಟ್ ಡಿಫಾಮೇಷನ್ ಕೇಸಸ್ಸೇ. ಆದರೆ ಡಿಫಾಮೇಷನ್ ಆಫ್ ಹೈ ಡಿಗ್ನಿಟರೀಸ್ ಯಾರಿದ್ದಾರಲ್ಲ ಅವರ ಕೇಸಸ್ ಮಾತ್ರ ಸೆಷನ್ಸ್ ಕೋರ್ಟಿಗೆ ಹೋಗುತ್ತೆ. ಆ ಸೆಷನ್ಸ್ ಕೋರ್ಟಲ್ಲಿ ಯಾವ ರೀತಿ ಪ್ರೊಸೀಡಿಂಗ್ಸ್ ಇರಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಅದು ನಾರ್ಮಲಿ ಸೆಷನ್ಸ್ ಕೋರ್ಟಲ್ಲಿ ಸೆಷನ್ಸ್ ಟ್ರಯಲ್ ಪ್ರಕಾರ ಹೋಗಬೇಕು ಅಲ್ವಾ, ಅದರಲ್ಲಿ ಅದೊಂದು ಎಕ್ಸೆಪ್ಷನು. ಇಟ್ ಶಾಲ್ ಬಿ ಟ್ರಯಲ್ ಆಫ್ ವಾರೆಂಟ್ ಕೇಸಸ್. ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ವಾರೆಂಟ್ ಕೇಸನ್ನು ಹೇಗೆ ಟ್ರಯಲ್ ಮಾಡ್ತಾರೆ, ಅದು ವಾರೆಂಟ್ ಟ್ರಯಲ್ ಇನ್ಸ್ಟಿಟ್ಯೂಟ್ ಅದರ್ವೈಸ್ ದ್ಯಾನ್ ಆನ್ ಪೊಲೀಸ್ ರಿಪೋರ್ಟ್, ಅಂದರೆ ಕಂಪ್ಲೇಂಟ್, ವಾರೆಂಟ್ ಕೇಸಸ್ ರಿಗಾರ್ಡಿಂಗ್ ಕಂಪ್ಲೇಂಟ್ಸ್, ಆ ಟ್ರಯಲ್ ಹೇಗೆ ಮ್ಯಾಜಿಸ್ಟ್ರೇಟಲ್ ಕೋರ್ಟಲ್ಲಿ ಮಾಡ್ತಾರೆ, ಅದೇ ರೀತಿ ಪ್ರೊಸೀಜರನ್ನು ಸೆಷನ್ಸ್ ಕೋರ್ಟ್ ಹೈ ಡಿಗ್ನಿಟರೀಸ್ಗಳ ಡಿಫಾಮೇಷನ್ಗೆ ಸಂಬಂಧಪಟ್ಟ ಹಾಗೆ ಆ ಟ್ರಯಲನ್ನು ಇಟ್ಕೊಳ್ಬೇಕು ಅಂತ ಹೇಳಿ ಹೇಳ್ತಾರೆ. ಓಕೆ, ಎಸ್. ಸೊ ಇದನ್ನು ಎಲ್ಲಿ ಹೇಳಿದ್ದಾರೆ, ಮುಂಚಿನ ಸೆಕ್ಷನ್ 237 CRPC ಆಗಿತ್ತು, ಈಗ ಸೆಕ್ಷನ್ 260 CRPC ಆಗಿದೆ. ಸೊ ಇಷ್ಟು ನೀವು ನೆನ್ಪಿಟ್ಕೊಳ್ಬೇಕಾಗಿರುವಂಥ ಒಂದು ಸಂಗತಿಗಳು ಡಿಫಾಮೇಷನ್ಗೆ ಸಂಬಂಧಪಟ್ಟ ಹಾಗೆ. ಹಾಗೆ ಪನಿಷ್ಮೆಂಟ್ ಎಷ್ಟು ಡಿಫಾಮೇಷನ್ಗೆ ಸಂಬಂಧಪಟ್ಟ ಹಾಗೆ, ಪ್ರೆಸೆಂಟ್ ಇದು ಏನಂತಂದರೆ 2 ವರ್ಷ ಆಯಿತಾ. ಹಾಗೆ ಇದೊಂದು ಕಮ್ಯುನಿಟಿ ಸರ್ವಿಸ್ ಅಂತ ಹೊಸದಾಗಿ ಸೇರಿಸಿದ್ದಾರೆ. ಎಲ್ಲದೂ 2 ವರ್ಷನೇ. ಒಂದು ಡಿಫೈಮ್ ಮಾಡಿದರೆ ಅಥವಾ ಗೊತ್ತಿದ್ಕೊಂಡು ಪ್ರಿಂಟ್ ಮಾಡಿದರೆ ಅಥವಾ ಅದನ್ನು ಸೇಲ್ ಮಾಡಿದರೆ, ಕೇವಲ ಡಿಫಾಮೇಷನ್ ಮಾಡಿದರೆ ಅಷ್ಟೇ ಅಲ್ಲ, ಆ ಡಿಫಾಮೇಷನ್ ಇರುವಂಥ ಇದನ್ನು ಗೊತ್ತಿದ್ಕೊಂಡು ಸೇಲ್ ಮಾಡಿದರೆ, ಪ್ರಿಂಟ್ ಮಾಡಿದರೆ, ಅದೆಲ್ಲವೂ ಕೂಡ ಪನಿಷ್ಮೆಂಟ್ ಆಗುತ್ತೆ. 2 ವರ್ಷ ಪನಿಷ್ಮೆಂಟ್. ಸೊ ಡಿಫಾಮೇಷನ್ ಹೇಳೋ ನಾರ್ಮಲ್ ಇದಕ್ಕೆ ಕಮ್ಯುನಿಟಿ ಸರ್ವಿಸ್ ಹೇಳುವಂಥದ್ದನ್ನು ಕೂಡ ಈಗ ಹೊಸದಾಗಿ ಆ್ಯಡ್ ಮಾಡಿದ್ದಾರೆ. ಅದೊಂದು ಹೊಸ ಟೈಪ್ ಆಫ್ ಪನಿಷ್ಮೆಂಟ್. ಸೊ ನಮ್ಮ ಕ್ವಶನ್ ಬರೋಣ, ವಾಪಸ್ಸು ಕ್ವಶನ್ ಬರೋಣ. ಹಾಗಿದ್ರೆ ಈಗ ಯಾವುದು ಎಕ್ಸೆಪ್ಷನ್ ಬರುತ್ತೆ ಅಲ್ಲ, ವಿಚ್ ಡಸ್ ನಾಟ್ ಕಮ್ ಅಂಡರ್ ದಿ ಎಕ್ಸೆಪ್ಷನ್ ಆಫ್ ದಿ ಡಿಫಾಮೇಷನ್ ಅಂತ ಹೇಳಿ. ಸೊ ನೋಡಿ, ಇಂಪ್ಯೂಟೇಷನ್ ಆಫ್ ಟ್ರುತ್ ವಿಚ್ ಪಬ್ಲಿಕ್ ಗುಡ್ ರಿಕ್ವೈರ್ಸ್ ಟು ಬಿ ಮೇಡ್ ಆರ್ ಪಬ್ಲಿಷ್ಡ್. ಸೊ ನಾವು ಆಗಲೇ ನೋಡಿದಾಗೆ ಹೌದು, ಟ್ರುತ್ ನಿಜ ವಿಚಾರ ಆದರೆ, ಅದು ಪಬ್ಲಿಕ್ ಗುಡ್ಡಿಗೆ ಅವಶ್ಯಕತೆ ಇರುವಂತಹ ವಿಚಾರ ಆಗಿದ್ರೆ ಅದು ಡಿಫಾಮೇಷನ್ ಅಲ್ಲ, ಇಟ್ಸ್ ಆನ್ ಎಕ್ಸೆಪ್ಷನ್. ಹಾಗೆ ಪಬ್ಲಿಕ್ ಕಂಡಕ್ಟ್ ಆಫ್ ಪಬ್ಲಿಕ್ ಸರ್ವೆಂಟ್ಸ್, ಸಾರ್ವಜನಿಕ ಅಧಿಕಾರಿಗಳು ಸಾರ್ವಜನಿಕವಾಗಿ ಅವರ ರೀತಿ, ಅವರ ನಡವಳಿಕೆ ಹೇಗಿತ್ತು ಹೇಳೋದ್ರ ಬಗ್ಗೆ ನೀವೇನಾದರೂ ಹೇಳಿದರೆ, ದ್ಯಾಟ್ ಈಸ್ ಆಲ್ಸೋ ನಾಟ್ ಅನ್ ಎಕ್ಸೆಪ್ಷನ್. ಸೊ ದ್ಯಾಟ್ ಈಸ್ ಅನ್ ಎಕ್ಸೆಪ್ಷನ್, ಇಟ್ ಈಸ್ ನಾಟ್ ಎ ಡಿಫಾಮೇಷನ್. ಅಥವಾ ಮೆರಿಟ್ಸ್ ಆಫ್ ಕೇಸಸ್ ಡಿಸೈಡ್ ಇನ್ ದ ಕೋರ್ಟ್ಸ್, ಅದ್ರ ಬಗ್ಗೆ ನೀವೇನಾದರೂ ರಿಪೋರ್ಟನ್ನು ಹೇಳಿದ್ರಿ, ಅಥವಾ ಕಂಡಕ್ಟ್ ಆಫ್ ದಿ ವಿಟ್ನೆಸಸ್ ಆ್ಯಂಡ್ ಅದರ್ ಕನ್ಸರ್ನ್ಡ್, ವಿಟ್ನೆಸ್ಗಳು ಅಥವಾ ಉಳಿದವರು ಹೇಗೆ ವರ್ತಿಸಿದ್ರು ಹೇಳುವಂಥದ್ದು. ಇನ್ ಗುಡ್ ಫೇತ್ ಇಫ್ ಯು ಮೇಕ್ ಅ ಸ್ಟೇಟ್ಮೆಂಟ್, ದ್ಯಾಟ್ ಈಸ್ ಆಲ್ಸೋ ನಾಟ್ ಅ ಡಿಫಾಮೇಷನ್. ಹಾಗೆ ಸೆನ್ಷರ್ ಪಾಸ್ಡ್ ಇನ್ ಗುಡ್ ಫೇತ್ ಬೈ ದ ಪರ್ಸನ್ ನಾಟ್ ಹ್ಯಾವಿಂಗ್ ಲಾಫುಲ್ ಅಥಾರಿಟಿ ಓವರ್ ಅನದರ್. ನೋಡಿ, ಇದು ಒಂದೇ ಮಿಸ್ಟೇಕ್ ಆಗಿದೆ. ನೀವು ಬೈಬೋದು, ಯಾರಿಗಾದರೂ ಬೈಬೋದು, ಆದರೆ ನಿಮಗೆ ಅಧಿಕಾರ ಇದ್ದರೆ ಅವ್ರ ಮೇಲೆ ಆವಾಗ ಮಾತ್ರ ಬೈಬೋದು. ಯಾವುದೋ ದಾರಿಲಿ ಯಾರಿಗೋ ಹೋಗುವಂಥವ್ರಿಗೆ ನೀನು ಹಾಗೆ ಹೇಗೆ ಅಂತ ಹೇಳಿ ಬೈದರೆ, ಐ ಡು ನಾಟ್ ಹ್ಯಾವ್ ಲಾಫುಲ್ ಅಥಾರಿಟಿ ಓವರ್ ಹಿಮ್ ಅಲ್ವಾ. ಸೊ ಗುಡ್ ಫೇತಲ್ಲಿ ಬೈದರೂ ಸಹ, ಆಸ್ ಐ ಡು ನಾಟ್ ಹ್ಯಾವ್ ಲಾಫುಲ್ ಅಥಾರಿಟಿ ಓವರ್ ದ್ಯಾಟ್ ಪರ್ಸನ್, ಇಟ್ ಮೇ ಅಮೌಂಟ್ ಟು ಡಿಫಾಮೇಷನ್. ಸೊ ದಿಸ್ ಇಸ್ ನಾಟ್ ಎನ್ ಎಕ್ಸೆಪ್ಷನ್, ಇದು ಎಕ್ಸೆಪ್ಷನ್ ಅಲ್ಲ. ಸೊ ಆನ್ಸರ್ 4 ಇಸ್ ದಿ ಆನ್ಸರ್. ಓಕೆ, ಎಸ್. ಸೊ ದಿಸ್ ವಾಸ್ ಆಲ್ ಅಬೌಟ್, ನೋಡಿ ಒಂದು ಚಿಕ್ಕದಂಥ ಕ್ವಶನು, ಎಷ್ಟು ವಿಚಾರಗಳು ಇನ್ನೂ ನಾವು ತೊಗೊಳ್ಬೋದು, ಕಾಂಪೌಂಡೇಬಲ್ ಅಥವಾ ಸುಮಾರು ವಿಚಾರಗಳನ್ನ ಇದರಲ್ಲಿ ನಾವು ತೆಗಿತಾ ಹೋಗ್ಬೋದು, ಬಟ್ ಇವತ್ತಿಗೆ ಇಷ್ಟು ಕಾನ್ಸೆಪ್ಟ್ ಸಾಕಾಗತ್ತೆ. ಹಾಗೆ ಇದೇ ರೀತಿ ಈ ಚಾರ್ಟ್ಸ್ಗಳು ನಾನು ಏನು ಎಕ್ಸ್ಪ್ಲೇನ್ ಮಾಡಿದೆ ಆ ಥರ ಬುಕ್ಸ್ಗಳು ಬೇಕಂತಾದರೆ ಅಮೆಝಾನಲ್ಲಿ ನಮ್ಮ ಬುಕ್ಸ್ಗಳು ಅವೈಲೇಬಲ್ ಇದೆ. 8 ಪುಸ್ತಕಗಳು ಅವೈಲೇಬಲ್ ಇವೆ. ಕ್ವಿಕ್ ನೋಟ್ಸು, ತುಂಬ ಡೀಟೇಲ್ ಆದಂಥ ವಿಚಾರ ಅಲ್ಲ, ಬಟ್ ರಿವಿಷನ್ಗೆ ಹೆಲ್ಪ್ ಆಗುವಂಥ ಕ್ವಿಕ್ ನೋಟ್ಸ್ಗಳು ಅಮೆಝಾನಲ್ಲಿ ಸಿಗುತ್ತೆ. ಅಥವಾ ನಮ್ಮ ಆ್ಯಪಲ್ಲಿ ಅಭಿಜ್ಞಾ ಲಾ ಸೀರೀಸ್ ಹೇಳುವಂಥ ಒಂದು ಆ್ಯಪ್ ಇದೆ. ಸೊ ಈಗ ನಾವು ಅಪ್ಗ್ರೇಡ್ ಆಗ್ತಿದ್ದೇವೆ, ಅಭಿಜ್ಞಾ ಎಜುಕೇಷನ್ ಹೇಳುವಂಥ ಒಂದು ಆ್ಯಪಿಗೆ ಅಪ್ಗ್ರೇಡ್ ಆಗ್ತಾ ಇದ್ದೇವೆ. ಬಟ್ ಹಳೆಯ ಅಭಿಜ್ಞಾ ಲಾ ಸೀರೀಸ್ ಆ್ಯಪಲ್ಲೂ ಕೂಡ ನಮ್ಮ ಬುಕ್ಸ್ಗಳೆಲ್ಲ ಸಿಗ್ತವೆ. ಇಲ್ಲೂ ಕೂಡ ಇನ್ನು ಸ್ವಲ್ಪ ಸದ್ಯದಲ್ಲೇ ಅವೈಲೇಬಲ್ ಆಗುತ್ತೆ, ಈ ಬುಕ್ಸಲ್ಲೂ ಕೂಡ ವಿಲ್ ಫೈಂಡ್ ದಿಸ್. ಓಕೆ, ಸೊ ಇಲ್ಲಿ ಕೋರ್ಸಸ್ ಅಂತ ಬಂದಾಗ, ಸೊ ಹೊಸ ಒಂದು ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಆಲ್ ಇಂಡಿಯಾ ಬಾರ್ ಎಕ್ಸಾಮ್ಗೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಇನ್ನೂ ಕೂಡ ಜಾಯಿನ್ ಆಗ್ಬೋದು. ಓನ್ಲಿ ದಿಸ್ ಮಚ್ ಫಾರ್ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ ಅಂತ ಹೇಳುವಂಥದ್ದು. ಅಂದರೆ ಇದೇ ರೀತಿ ನಾವು ಲಿಂಕ್ ಮಾಡ್ತಾ ಹೋಗ್ತೇವೆ, ಕನೆಕ್ಟ್ ಮಾಡ್ತಾ ಹೋಗ್ತೇವೆ ಬೇರೆ ಬೇರೆ ವರ್ಷನ್ಸ್ಗಳನ್ನು, ಬೇರೆ ಬೇರೆ ಸೆಕ್ಷನ್ಸ್ಗಳನ್ನು, ಬೇರೆ ಬೇರೆ
ಟಾಪಿಕ್ಗಳನ್ನು, ಸೊ ದ್ಯಾಟ್ ಇಟ್ ವಿಲ್ ಬಿ ಈಸಿ, ನಮಗೆ ನೆನಪಿರಲಿಕ್ಕೆ ಸುಲಭ ಆಗುತ್ತೆ ಹೇಳುವಂಥದ್ದು. ಓನ್ಲಿ ದಿಸ್ ಮಚ್ ಹೇಳುವಂಥ ಒಂದು ಬ್ಯಾಚ್ ಇದು. ಇದನ್ನು 28 ಜುಲೈಗೆ ಪ್ರಾರಂಭ ಆಗ್ತಾ ಇದೆ. ನೀವು 28 ಜುಲೈ ನಂತರವೂ ಕೂಡ ನೀವು ಜಾಯ್ನ್ ಆಗ್ಬೋದು. ಒಂದು 30-35 ಅವರ್ಸ್ ಇರುವಂಥದ್ದು. ಇದರ ವ್ಯಾಲಿಡಿಟಿ 6 ತಿಂಗಳಿರುತ್ತೆ. ಎಕ್ಸಾಮ್ ಇರ್ರೆಸ್ಪೆಕ್ಟಿವ್ ಆಫ್ ಎಕ್ಸಾಮ್ ಯಾವಾಗಲೇ ಇರಲಿ, ಬಟ್ ನಾವು ತಿಳ್ಕೊಳ್ಳುವಂಥದ್ದು ಈಗಲಿಂದಲೇ ನಾವು ಅದನ್ನು ಸರಿಯಾಗಿ ಕರೆಕ್ಟಾಗಿ ಆ ಫೌಂಡೇಶನ್ ಸರಿ ಮಾಡ್ಕೊಳ್ತಾ ಹೋದರೆ ದೆನ್ ವಿ ಶುಡ್ ನಾಟ್ ವರಿ ಅಬೌಟ್ ಎನಿಥಿಂಗ್. ಯಾವುದ್ರ ಬಗ್ಗೆನೂ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಆಯಿತಾ. ಇದೆರಡೂ ಈಗ ಹಾಲಿ ರನ್ ಆಗ್ತಾ ಇರುವಂಥ ಬ್ಯಾಚ್. ಇನ್ನು ಇಂಗ್ಲೀಷಲ್ಲೂ ಕೂಡ ಸದ್ಯದಲ್ಲೇ ಸ್ಟಾರ್ಟ್ ಆಗುತ್ತೆ. ಅಭಿಜ್ಞಾ ಎಜುಕೇಷನ್ ಹೇಳುವಂಥ ಆ್ಯಪ್ ನಿಮಗೆ ಗೂಗಲ್ ಪ್ಲೇ ಸ್ಟೋರ್ ಈ ಲಿಂಕಲ್ಲಿ ಕಾಣುತ್ತೆ. ಈ ನಮ್ಮ ವೆಬ್ಸೈಟ್ನ ಲಿಂಕ್ ನಾವು ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇವೆ. ಹಾಗೆ ಯೂಟ್ಯೂಬಲ್ಲಿ ಕೆಳಗೆ ಬುಕ್ಸ್ಗಳು ಕೂಡ, ನಮ್ಮ ಸ್ಟೋರಲ್ಲಿ ಇರುವಂಥ ಬುಕ್ಸ್ಗಳು ಕೂಡ ಅವೈಲೇಬಲ್ ಇವೆ. ಅದನ್ನು ಕೂಡ ನೀವು ಅಲ್ಲಿಂದ ಕೂಡ ಯೂಟ್ಯೂಬ್ ಮುಖಾಂತರ ಕೂಡ ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಬೋದು, ಅಥವಾ ಅಮೆಝಾನ್ ಮುಖಾಂತರ ಕೂಡ ಪರ್ಚೇಸ್ ಮಾಡ್ಬೋದು. ಅಮೆಝಾನ್ ಕೂಡ ಅಪರ್ಣಾ ಭಟ್ ಬುಕ್ಸ್ ಅಂತ ಹೇಳಿ ನೀವು ಹಾಕಿದರೆ ಇಲ್ಲಿ ಗೆಟ್. ಸೊ ಇದೇ ರೀತಿ ಒನ್ ಲೈನಸ್ ಇರುವಂಥದ್ದು ಜುಡಿಷರಿ, ಪ್ರಿಲಿಮ್ಸರಿ, ರೆಡಿ ರೆಕನರ್ ಅಂತ ಹೇಳುವಂಥದ್ದು, ಹಾಗೂ ಕ್ರಿಮಿನಲ್ ಲಾಸ್ದು 3 ಬುಕ್ಸ್ಗಳು ಅವೈಲೇಬಲ್ ಇವೆ. CPC, ಕಾನ್ಸ್ಟಿಟ್ಯೂಷನ್ನು ಹಾಗೂ ಟ್ರಾನ್ಸ್ಲೇಷನ್ ಕೂಡ ಅವೈಲೇಬಲ್ ಇದೆ. ಇನ್ನು ಸದ್ಯದಲ್ಲೇ ಜಡ್ಜ್ಮೆಂಟ್ ರೈಟಿಂಗ್ ಬುಕ್ ಕೂಡ ಅದು ಪ್ರೊಸೆಸಲ್ಲಿದೆ, ನಿಮಗೆ ಸದ್ಯದಲ್ಲೇ ಸಿಗುವಂಥದ್ದು. ಸೊ ಇಂಟ್ರೆಸ್ಟೆಡ್ ಇರೋರು ಖಂಡಿತವಾಗಿ ತೊಗೊಂಡು ಅದರ ಬೆನಿಫಿಟನ್ನು ತೊಗೊಳ್ಬೋದು. ಸೊ ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮತ್ತೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ಹೊಸ ವಿಷಯದಂಗೆ ನಿಮ್ಮೊಟ್ಟಿಗೆ ಸಿಗ್ತಾನೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಮಸ್ತೆ, ಧನ್ಯವಾದಗಳು.